ವೀಕ್ಷಕರೇ, ಭಾರತ ಯಾತ್ರಾ ಕೇಂದ್ರ ಹಾಗೂ ರಂಗ ಸೌರಭ ಅರ್ಪಿಸುವ ಸೌರಭ 2024 ಫೆಬ್ರವರಿ 10 ರಂದು ಸೌರಭ 2024 ರ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಶ್ರೀನಗರ್ ಕಿಟ್ಟಿ ಕೂಡ ಆಗಮಿಸಿದ್ರು. ಬನ್ನಿ ಅವರ ಹತ್ರ ಮಾತಾಡೋಣ. ಸೊ ಹೇಳಿ, ನಾಟಕೋತ್ಸವ ಹೆಂಗ್ ಅನಿಸ್ತು? ಆ ಸೆಲೆಬ್ರೇಷನ್ ಹೆಂಗಿತ್ತು? ಪ್ರತಿ ವರ್ಷವೂ ಸಂಭ್ರಮ, ಪ್ರತಿ ನಾಟಕೋತ್ಸವವೂ ಸಂಭ್ರಮ. ಒಂದು ಹೊಸ ಪ್ರತಿಭೆಗಳ ಅನಾವರಣ, ಹೊಸ ನಾಟಕಗಳು, ಪ್ರಯತ್ನಗಳು, ಪ್ರಯೋಗಗಳು. ಯಾವತ್ತೂ ಇದು ಒಂದು ಎಕ್ಸ್ಟ್ರಾ ಎನರ್ಜಿ. ಸರ್, ನಿಮ್ಮ ಆ್ಯಕ್ಟಿಂಗಲ್ಲೂ ನಮ್ಗೆ ಯಾವತ್ತೂ ಆ್ಯಕ್ಟಿಂಗ್ ಅಂತ ಅನಿಸಿಲ್ಲ, ತುಂಬ ನಾರ್ಮಲ್ ಕ್ಯಾಶುಯಲ್ ಆಗೇ ಇರುತ್ತೆ. ಸೊ ಅದಕ್ಕೂ ನಾಟಕಕ್ಕೂ ಏನಾದರೂ ಲಿಂಕ್ ಇದೆಯಾ? 100% ಇದೆ. ನಮಗೆ ಇದನ್ನು ಕಲಿಸ್ಕೊಟ್ಟಿದ್ದೇ ನಾಟಕ, ನಮಗೆ ಜೀವನ ಕಲಿಸ್ಕೊಟ್ಟಿದ್ದೇ ನಾಟಕ. ಇಲ್ಲಿನ ಶಿಸ್ತು, ಪ್ರತಿಯೊಂದು ವಿಚಾರಗಳನ್ನು ನಮ್ಮ ಬದುಕಿಗೂ ಅಳವಡಿಸ್ಕೋಬೋದು, ಆನ್ ಸ್ಕ್ರೀನ್ಗೂ ಅಳವಡಿಸ್ಕೋಬೋದು. ಇಲ್ಲಿ ಕಲಿಸ್ಕೊಡೋ ಶಿಸ್ತು ನಮಗೆ ಬದುಕೋದನ್ನು ಕಲಿಸ್ಕೊಟ್ಟಿದೆ. ಹಾಗಾಗಿ ನನಗೇನು ಒಂದು ಪಾತ್ರವನ್ನು ತುಂಬ ಚೆನ್ನಾಗಿ ಅವಲೋಕಿಸ್ಕೊಂಡು ಅದ್ರ ಜೊತೆ ಬದುಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ನಾನು ಬೇಸಿಕಲಿ ನಾಟಕದಿಂದ ಬಂದಿಲ್ಲ ಸರ್. ಸೊ ವಾಟ್ ಆಮ್ ಐ ಮಿಸ್ಸಿಂಗ್? ನಂತರ ಎಷ್ಟೊಂದು ಜನ ಇದ್ದಾರೆ. ಸೊ ನಾವು ಏನು ಮಿಸ್ ಮಾಡ್ಕೋತಾ ಇದ್ದೀವಿ? ಏನೂ ಮಿಸ್ ಮಾಡ್ತಾ ಇಲ್ಲ. ಎಲ್ಲರೂ ಎಲ್ಲವನ್ನು ಮಾಡೋಕ್ಕಾಗಲ್ಲ. ಅವರವ್ರಿಗೆ ಇಂಟ್ರೆಸ್ಟ್ಗಳಿರೋ ಕೆಲಸಗಳನ್ನ ಅವರು ತೊಡಸ್ಕೊಂಡ್ರೆ, ಅವರ ಮನಸ್ಸು ಎಲ್ಲಿ ಹಾತೊರೆಯುತ್ತೆ ಆ ಕೆಲಸಗಳನ್ನ ಅವ್ರು ಮಾಡ್ತಾ ಹೋದರೆ ಪ್ರತಿಯೊಂದು ಕೆಲಸದಲ್ಲೂ ಅದರದ್ದೇ ಒಂದು ಶ್ರದ್ಧೆ ಇರುತ್ತೆ. ಅದನ್ನು ಪಾಲಿಸ್ಕೊಂಡ್ರೆ ಸಾಕು. ಸರ್, ಇವಾಗ ನಾಟಕದಿಂದ ಹೊರಗೆ ಬಂದವರು ಆ್ಯಕ್ಟಿಂಗ್ ಮಾಡಬೇಕು, ಫಿಲ್ಮ್ ಫೀಲ್ಡಲ್ಲಿ ಇಳಿಬೇಕು ಅಂತ ತುಂಬ ಪ್ಯಾಷನೇಟ್ ಆಗಿರ್ತಾರೆ. ಸೊ ಅವ್ರು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ನಾಟಕದಿಂದ ಹೊರಗೆ ಬಂದಮೇಲೆ? ಅಷ್ಟೊಂದು ಬುದ್ಧಿವಂತ ನಾನಲ್ಲ. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ಅದ್ರ ಬಗ್ಗೆ ಒಂದು ಪ್ರೀತಿ ಇರಬೇಕು, ಒಂದು ಡಿವೈನ್ ಫೀಲಿಂಗ್ ಇರಬೇಕು. ಮಾಡಿ, ನಿಮ್ಮ ಕೆಲಸಗಳನ್ನೇ ನೀವು ಶ್ರದ್ಧೆಯಿಂದ ಮಾಡಿ. ಇವತ್ತು ಸೌರಭ 2024 ಅವರೊಟ್ಟಿಗೆ ನಮ್ಮ ಭಾರತ ಯಾತ್ರಾ ಕೇಂದ್ರದ ಕಾಲೇಜು ಅಂತರ ಕಾಲೇಜು ನಾಟಕರ ಸ್ಪರ್ಧೆ. ಇದು ನನಗೆ ಹೆಚ್ಚು ಕಡಿಮೆ ಒಂದು 25 ವರ್ಷಗಳಿಂದ ಅಭ್ಯಾಸ ಆಗಿಬಿಟ್ಟಿದೆ. ಆ ರೊಟೀನಲ್ಲಿ ಹೆಚ್ಚು ಕಡಿಮೆ ಒಂದು 3-4 ವರ್ಷಗಳು ಇವರು ಗ್ಯಾಪ್ ಕೊಟ್ಟಿದ್ದರು. ಮತ್ತೆ ಶುರುವಾಗಿದೆ ಈಗ. ಇದು ನಡಿಬೇಕು. ನಮ್ಮ ಭಾಷೆಯ, ನಮ್ಮ ಮಣ್ಣಿನ ಒಂದಷ್ಟು ನಾಟಕಗಳು, ನಮ್ಮ ಹಿರಿಯ ಜೀವಿಗಳು ಬರೆದಿರ್ತಕ್ಕಂಥ ನಾಟಕಗಳು, ಅದನ್ನು ಮತ್ತೆ ರಿಜ್ಯುಮಿನೇಟ್ ಮಾಡ್ಕೊಂಡ್ರೆ ನಮ್ಮ ಯಂಗ್ಸ್ಟರ್ಸ್, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಭಾಷೆ ಬಗ್ಗೆ ಆಗಲಿ, ನಮ್ಮ ನೆಲದ ಸಂಸ್ಕೃತಿ ಬಗ್ಗೆ ಆಗಲಿ ತುಂಬ ವಿಷಯಗಳು ತಿಳಿಯುತ್ತೆ.